ಮಕ್ಕಳು ಸ್ಕೂಲ್ಗೆ ಹೋದಾಗ ಅಟೆಂಡೆನ್ಸ್ ತೆಗೆದುಕೊಳ್ಳುವುದು ಸಾಮಾನ್ಯ. ಆದರೆ ನಮ್ಮ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಕೂಡ ಸಚಿವರ ಹಾಜರಾತಿಯನ್ನ ತೆಗೆದುಕೊಳ್ತಾರೆ ಕಲಾಪ ಆರಂಭಕ್ಕೂ ಮುನ್ನ. ಆಗ ವಿಪರ್ಯಾಸ ದುರಂತ ಏನಂತೀರೋ ಬಹುತೇಕ ಎಲ್ಲ ಸಚಿವರು ಗೈರಾಗಿದ್ರು. ಕಲಾಪ ನಡೆಯುವ ಟೈಮ್ನಲ್ಲಿ ಸಚಿವರು ಉಪಸ್ಥಿತರಿರಬೇಕು, ತಮಗೆ ಎದುರಾಗುವ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಹೌಸ್ ಮೂಲಕ ಇಡೀ ರಾಜ್ಯದ ಜನರಿಗೆ ಉತ್ತರವನ್ನ ನೀಡಬೇಕು. ಆದ್ರೆ ಉತ್ತರ ಕೊಡುವ ಸಚಿವರೇ ಇಲ್ಲ, ಸಚಿವರು ಗೈರಾಗಿದ್ರು. ಹಾಗಿದ್ರೆ ಯಾವ ಸಚಿವರು ಗೈರಾಗಿದ್ರು ಅಂತ ನೋಡೋಣ. ಆಮೇಲೆ ಯುಟಿ ಖಾದರ್ ಹೇಗೆ ಅಟೆಂಡೆನ್ಸ್ ಅನ್ನ ತಗೊಂಡ್ರು ಅಂತಾನು ನೋಡೋಣ. ಮಕ್ಕಳು ಸ್ಕೂಲ್ಗೆ ಹೋದಾಗ ಅಟೆಂಡೆನ್ಸ್ ತೆಗೆದುಕೊಳ್ಳುವುದು ಸಾಮಾನ್ಯ. ಆದರೆ ನಮ್ಮ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಕೂಡ ಸಚಿವರ ಹಾಜರಾತಿಯನ್ನ ತೆಗೆದುಕೊಳ್ತಾರೆ ಕಲಾಪ ಆರಂಭಕ್ಕೂ ಮುನ್ನ. ಆಗ ವಿಪರ್ಯಾಸ ದುರಂತ ಏನಂತೀರೋ ಬಹುತೇಕ ಎಲ್ಲ ಸಚಿವರು ಗೈರಾಗಿದ್ರು. ಕಲಾಪ ನಡೆಯುವ ಟೈಮ್ನಲ್ಲಿ ಸಚಿವರು ಉಪಸ್ಥಿತರಿರಬೇಕು, ತಮಗೆ ಎದುರಾಗುವ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಹೌಸ್ ಮೂಲಕ ಇಡೀ ರಾಜ್ಯದ ಜನರಿಗೆ ಉತ್ತರವನ್ನ ನೀಡಬೇಕು. ಆದ್ರೆ ಉತ್ತರ ಕೊಡುವ ಸಚಿವರೇ ಇಲ್ಲ, ಸಚಿವರು ಗೈರಾಗಿದ್ರು. ಹಾಗಿದ್ರೆ ಯಾವ ಸಚಿವರು ಗೈರಾಗಿದ್ರು ಅಂತ ನೋಡೋಣ. ಆಮೇಲೆ ಯುಟಿ ಖಾದರ್ ಹೇಗೆ ಅಟೆಂಡೆನ್ಸ್ ಅನ್ನ ತಗೊಂಡ್ರು ಅಂತಾನು ನೋಡೋಣ. ಮಕ್ಕಳು ಸ್ಕೂಲ್ಗೆ ಹೋದಾಗ ಅಟೆಂಡೆನ್ಸ್ ತೆಗೆದುಕೊಳ್ಳುವುದು ಸಾಮಾನ್ಯ. ಆದರೆ ನಮ್ಮ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಕೂಡ ಸಚಿವರ ಹಾಜರಾತಿಯನ್ನ ತೆಗೆದುಕೊಳ್ತಾರೆ ಕಲಾಪ ಆರಂಭಕ್ಕೂ ಮುನ್ನ. ಆಗ ವಿಪರ್ಯಾಸ ದುರಂತ ಏನಂತೀರೋ ಬಹುತೇಕ ಎಲ್ಲ ಸಚಿವರು ಗೈರಾಗಿದ್ರು. ಕಲಾಪ ನಡೆಯುವ ಟೈಮ್ನಲ್ಲಿ ಸಚಿವರು ಉಪಸ್ಥಿತರಿರಬೇಕು, ತಮಗೆ ಎದುರಾಗುವ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಹೌಸ್ ಮೂಲಕ ಇಡೀ ರಾಜ್ಯದ ಜನರಿಗೆ ಉತ್ತರವನ್ನ ನೀಡಬೇಕು. ಆದ್ರೆ ಉತ್ತರ ಕೊಡುವ ಸಚಿವರೇ ಇಲ್ಲ, ಸಚಿವರು ಗೈರಾಗಿದ್ರು. ಹಾಗಿದ್ರೆ ಯಾವ ಸಚಿವರು ಗೈರಾಗಿದ್ರು ಅಂತ ನೋಡೋಣ. ಆಮೇಲೆ ಯುಟಿ ಖಾದರ್ ಹೇಗೆ ಅಟೆಂಡೆನ್ಸ್ ಅನ್ನ ತಗೊಂಡ್ರು ಅಂತಾನು ನೋಡೋಣ. ಮಕ್ಕಳು ಸ್ಕೂಲ್ಗೆ ಹೋದಾಗ ಅಟೆಂಡೆನ್ಸ್ ತೆಗೆದುಕೊಳ್ಳುವುದು ಸಾಮಾನ್ಯ. ಆದರೆ ನಮ್ಮ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಕೂಡ ಸಚಿವರ ಹಾಜರಾತಿಯನ್ನ ತೆಗೆದುಕೊಳ್ತಾರೆ ಕಲಾಪ ಆರಂಭಕ್ಕೂ ಮುನ್ನ. ಆಗ ವಿಪರ್ಯಾಸ ದುರಂತ ಏನಂತೀರೋ ಬಹುತೇಕ ಎಲ್ಲ ಸಚಿವರು ಗೈರಾಗಿದ್ರು. ಕಲಾಪ ನಡೆಯುವ ಟೈಮ್ನಲ್ಲಿ ಸಚಿವರು ಉಪಸ್ಥಿತರಿರಬೇಕು, ತಮಗೆ ಎದುರಾಗುವ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಹೌಸ್ ಮೂಲಕ ಇಡೀ ರಾಜ್ಯದ ಜನರಿಗೆ ಉತ್ತರವನ್ನ ನೀಡಬೇಕು. ಆದ್ರೆ ಉತ್ತರ ಕೊಡುವ ಸಚಿವರೇ ಇಲ್ಲ, ಸಚಿವರು ಗೈರಾಗಿದ್ರು. ಹಾಗಿದ್ರೆ ಯಾವ ಸಚಿವರು ಗೈರಾಗಿದ್ರು ಅಂತ ನೋಡೋಣ. ಆಮೇಲೆ ಯುಟಿ ಖಾದರ್ ಹೇಗೆ ಅಟೆಂಡೆನ್ಸ್ ಅನ್ನ ತಗೊಂಡ್ರು ಅಂತಾನು ನೋಡೋಣ. ಮಕ್ಕಳು ಸ್ಕೂಲ್ಗೆ ಹೋದಾಗ ಅಟೆಂಡೆನ್ಸ್ ತೆಗೆದುಕೊಳ್ಳುವುದು ಸಾಮಾನ್ಯ. ಆದರೆ ನಮ್ಮ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಕೂಡ ಸಚಿವರ ಹಾಜರಾತಿಯನ್ನ ತೆಗೆದುಕೊಳ್ತಾರೆ ಕಲಾಪ ಆರಂಭಕ್ಕೂ ಮುನ್ನ. ಆಗ ವಿಪರ್ಯಾಸ ದುರಂತ ಏನಂತೀರೋ ಬಹುತೇಕ ಎಲ್ಲ ಸಚಿವರು ಗೈರಾಗಿದ್ರು. ಕಲಾಪ ನಡೆಯುವ ಟೈಮ್ನಲ್ಲಿ ಸಚಿವರು ಉಪಸ್ಥಿತರಿರಬೇಕು, ತಮಗೆ ಎದುರಾಗುವ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಹೌಸ್ ಮೂಲಕ ಇಡೀ ರಾಜ್ಯದ ಜನರಿಗೆ ಉತ್ತರವನ್ನ ನೀಡಬೇಕು. ಆದ್ರೆ ಉತ್ತರ ಕೊಡುವ ಸಚಿವರೇ ಇಲ್ಲ, ಸಚಿವರು ಗೈರಾಗಿದ್ರು. ಹಾಗಿದ್ರೆ ಯಾವ ಸಚಿವರು ಗೈರಾಗಿದ್ರು ಅಂತ ನೋಡೋಣ. ಆಮೇಲೆ ಯುಟಿ ಖಾದರ್ ಹೇಗೆ ಅಟೆಂಡೆನ್ಸ್ ಅನ್ನ ತಗೊಂಡ್ರು ಅಂತಾನು ನೋಡೋಣ. ಮಕ್ಕಳು ಸ್ಕೂಲ್ಗೆ ಹೋದಾಗ ಅಟೆಂಡೆನ್ಸ್ ತೆಗೆದುಕೊಳ್ಳುವುದು ಸಾಮಾನ್ಯ. ಆದರೆ ನಮ್ಮ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಕೂಡ ಸಚಿವರ ಹಾಜರಾತಿಯನ್ನ ತೆಗೆದುಕೊಳ್ತಾರೆ ಕಲಾಪ ಆರಂಭಕ್ಕೂ ಮುನ್ನ. ಆಗ ವಿಪರ್ಯಾಸ ದುರಂತ ಏನಂತೀರೋ ಬಹುತೇಕ ಎಲ್ಲ ಸಚಿವರು ಗೈರಾಗಿದ್ರು. ಕಲಾಪ ನಡೆಯುವ ಟೈಮ್ನಲ್ಲಿ ಸಚಿವರು ಉಪಸ್ಥಿತರಿರಬೇಕು, ತಮಗೆ ಎದುರಾಗುವ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಹೌಸ್ ಮೂಲಕ ಇಡೀ ರಾಜ್ಯದ ಜನರಿಗೆ ಉತ್ತರವನ್ನ ನೀಡಬೇಕು. ಆದ್ರೆ ಉತ್ತರ ಕೊಡುವ ಸಚಿವರೇ ಇಲ್ಲ, ಸಚಿವರು ಗೈರಾಗಿದ್ರು. ಹಾಗಿದ್ರೆ ಯಾವ ಸಚಿವರು ಗೈರಾಗಿದ್ರು ಅಂತ ನೋಡೋಣ. ಆಮೇಲೆ ಯುಟಿ ಖಾದರ್ ಹೇಗೆ ಅಟೆಂಡೆನ್ಸ್ ಅನ್ನ ತಗೊಂಡ್ರು ಅಂತಾನು ನೋಡೋಣ.
ಮಕ್ಕಳು ಸ್ಕೂಲ್ಗೆ ಹೋದಾಗ ಅಟೆಂಡೆನ್ಸ್ ತೆಗೆದುಕೊಳ್ಳುವುದು ಸಾಮಾನ್ಯ. ಆದರೆ ನಮ್ಮ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಕೂಡ ಸಚಿವರ ಹಾಜರಾತಿಯನ್ನ ತೆಗೆದುಕೊಳ್ತಾರೆ ಕಲಾಪ ಆರಂಭಕ್ಕೂ ಮುನ್ನ. ಆಗ ವಿಪರ್ಯಾಸ ದುರಂತ ಏನಂತೀರೋ ಬಹುತೇಕ ಎಲ್ಲ ಸಚಿವರು ಗೈರಾಗಿದ್ರು. ಕಲಾಪ ನಡೆಯುವ ಟೈಮ್ನಲ್ಲಿ ಸಚಿವರು ಉಪಸ್ಥಿತರಿರಬೇಕು, ತಮಗೆ ಎದುರಾಗುವ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಹೌಸ್ ಮೂಲಕ ಇಡೀ ರಾಜ್ಯದ ಜನರಿಗೆ ಉತ್ತರವನ್ನ ನೀಡಬೇಕು. ಆದ್ರೆ ಉತ್ತರ ಕೊಡುವ ಸಚಿವರೇ ಇಲ್ಲ, ಸಚಿವರು ಗೈರಾಗಿದ್ರು. ಹಾಗಿದ್ರೆ ಯಾವ ಸಚಿವರು ಗೈರಾಗಿದ್ರು ಅಂತ ನೋಡೋಣ. ಆಮೇಲೆ ಯುಟಿ ಖಾದರ್ ಹೇಗೆ ಅಟೆಂಡೆನ್ಸ್ ಅನ್ನ ತಗೊಂಡ್ರು ಅಂತಾನು ನೋಡೋಣ. ಮಕ್ಕಳು ಸ್ಕೂಲ್ಗೆ ಹೋದಾಗ ಅಟೆಂಡೆನ್ಸ್ ತೆಗೆದುಕೊಳ್ಳುವುದು ಸಾಮಾನ್ಯ. ಆದರೆ ನಮ್ಮ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಕೂಡ ಸಚಿವರ ಹಾಜರಾತಿಯನ್ನ ತೆಗೆದುಕೊಳ್ತಾರೆ ಕಲಾಪ ಆರಂಭಕ್ಕೂ ಮುನ್ನ. ಆಗ ವಿಪರ್ಯಾಸ ದುರಂತ ಏನಂತೀರೋ ಬಹುತೇಕ ಎಲ್ಲ ಸಚಿವರು ಗೈರಾಗಿದ್ರು. ಕಲಾಪ ನಡೆಯುವ ಟೈಮ್ನಲ್ಲಿ ಸಚಿವರು ಉಪಸ್ಥಿತರಿರಬೇಕು, ತಮಗೆ ಎದುರಾಗುವ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಹೌಸ್ ಮೂಲಕ ಇಡೀ ರಾಜ್ಯದ ಜನರಿಗೆ ಉತ್ತರವನ್ನ ನೀಡಬೇಕು. ಆದ್ರೆ ಉತ್ತರ ಕೊಡುವ ಸಚಿವರೇ ಇಲ್ಲ, ಸಚಿವರು ಗೈರಾಗಿದ್ರು. ಹಾಗಿದ್ರೆ ಯಾವ ಸಚಿವರು ಗೈರಾಗಿದ್ರು ಅಂತ ನೋಡೋಣ. ಆಮೇಲೆ ಯುಟಿ ಖಾದರ್ ಹೇಗೆ ಅಟೆಂಡೆನ್ಸ್ ಅನ್ನ ತಗೊಂಡ್ರು ಅಂತಾನು ನೋಡೋಣ. ಮಕ್ಕಳು ಸ್ಕೂಲ್ಗೆ ಹೋದಾಗ ಅಟೆಂಡೆನ್ಸ್ ತೆಗೆದುಕೊಳ್ಳುವುದು ಸಾಮಾನ್ಯ. ಆದರೆ ನಮ್ಮ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಕೂಡ ಸಚಿವರ ಹಾಜರಾತಿಯನ್ನ ತೆಗೆದುಕೊಳ್ತಾರೆ ಕಲಾಪ ಆರಂಭಕ್ಕೂ ಮುನ್ನ. ಆಗ ವಿಪರ್ಯಾಸ ದುರಂತ ಏನಂತೀರೋ ಬಹುತೇಕ ಎಲ್ಲ ಸಚಿವರು ಗೈರಾಗಿದ್ರು. ಕಲಾಪ ನಡೆಯುವ ಟೈಮ್ನಲ್ಲಿ ಸಚಿವರು ಉಪಸ್ಥಿತರಿರಬೇಕು, ತಮಗೆ ಎದುರಾಗುವ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಹೌಸ್ ಮೂಲಕ ಇಡೀ ರಾಜ್ಯದ ಜನರಿಗೆ ಉತ್ತರವನ್ನ ನೀಡಬೇಕು. ಆದ್ರೆ ಉತ್ತರ ಕೊಡುವ ಸಚಿವರೇ ಇಲ್ಲ, ಸಚಿವರು ಗೈರಾಗಿದ್ರು. ಹಾಗಿದ್ರೆ ಯಾವ ಸಚಿವರು ಗೈರಾಗಿದ್ರು ಅಂತ ನೋಡೋಣ. ಆಮೇಲೆ ಯುಟಿ ಖಾದರ್ ಹೇಗೆ ಅಟೆಂಡೆನ್ಸ್ ಅನ್ನ ತಗೊಂಡ್ರು ಅಂತಾನು ನೋಡೋಣ. ಮಕ್ಕಳು ಸ್ಕೂಲ್ಗೆ ಹೋದಾಗ ಅಟೆಂಡೆನ್ಸ್ ತೆಗೆದುಕೊಳ್ಳುವುದು ಸಾಮಾನ್ಯ. ಆದರೆ ನಮ್ಮ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಕೂಡ ಸಚಿವರ ಹಾಜರಾತಿಯನ್ನ ತೆಗೆದುಕೊಳ್ತಾರೆ ಕಲಾಪ ಆರಂಭಕ್ಕೂ ಮುನ್ನ. ಆಗ ವಿಪರ್ಯಾಸ ದುರಂತ ಏನಂತೀರೋ ಬಹುತೇಕ ಎಲ್ಲ ಸಚಿವರು ಗೈರಾಗಿದ್ರು. ಕಲಾಪ ನಡೆಯುವ ಟೈಮ್ನಲ್ಲಿ ಸಚಿವರು ಉಪಸ್ಥಿತರಿರಬೇಕು, ತಮಗೆ ಎದುರಾಗುವ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಹೌಸ್ ಮೂಲಕ ಇಡೀ ರಾಜ್ಯದ ಜನರಿಗೆ ಉತ್ತರವನ್ನ ನೀಡಬೇಕು. ಆದ್ರೆ ಉತ್ತರ ಕೊಡುವ ಸಚಿವರೇ ಇಲ್ಲ, ಸಚಿವರು ಗೈರಾಗಿದ್ರು. ಹಾಗಿದ್ರೆ ಯಾವ ಸಚಿವರು ಗೈರಾಗಿದ್ರು ಅಂತ ನೋಡೋಣ. ಆಮೇಲೆ ಯುಟಿ ಖಾದರ್ ಹೇಗೆ ಅಟೆಂಡೆನ್ಸ್ ಅನ್ನ ತಗೊಂಡ್ರು ಅಂತಾನು ನೋಡೋಣ. ಮಕ್ಕಳು ಸ್ಕೂಲ್ಗೆ ಹೋದಾಗ ಅಟೆಂಡೆನ್ಸ್ ತೆಗೆದುಕೊಳ್ಳುವುದು ಸಾಮಾನ್ಯ. ಆದರೆ ನಮ್ಮ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಕೂಡ ಸಚಿವರ ಹಾಜರಾತಿಯನ್ನ ತೆಗೆದುಕೊಳ್ತಾರೆ ಕಲಾಪ ಆರಂಭಕ್ಕೂ ಮುನ್ನ. ಆಗ ವಿಪರ್ಯಾಸ ದುರಂತ ಏನಂತೀರೋ ಬಹುತೇಕ ಎಲ್ಲ ಸಚಿವರು ಗೈರಾಗಿದ್ರು. ಕಲಾಪ ನಡೆಯುವ ಟೈಮ್ನಲ್ಲಿ ಸಚಿವರು ಉಪಸ್ಥಿತರಿರಬೇಕು, ತಮಗೆ ಎದುರಾಗುವ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಹೌಸ್ ಮೂಲಕ ಇಡೀ ರಾಜ್ಯದ ಜನರಿಗೆ ಉತ್ತರವನ್ನ ನೀಡಬೇಕು. ಆದ್ರೆ ಉತ್ತರ ಕೊಡುವ ಸಚಿವರೇ ಇಲ್ಲ, ಸಚಿವರು ಗೈರಾಗಿದ್ರು. ಹಾಗಿದ್ರೆ ಯಾವ ಸಚಿವರು ಗೈರಾಗಿದ್ರು ಅಂತ ನೋಡೋಣ. ಆಮೇಲೆ ಯುಟಿ ಖಾದರ್ ಹೇಗೆ ಅಟೆಂಡೆನ್ಸ್ ಅನ್ನ ತಗೊಂಡ್ರು ಅಂತಾನು ನೋಡೋಣ. ಮಕ್ಕಳು ಸ್ಕೂಲ್ಗೆ ಹೋದಾಗ ಅಟೆಂಡೆನ್ಸ್ ತೆಗೆದುಕೊಳ್ಳುವುದು ಸಾಮಾನ್ಯ. ಆದರೆ ನಮ್ಮ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಕೂಡ ಸಚಿವರ ಹಾಜರಾತಿಯನ್ನ ತೆಗೆದುಕೊಳ್ತಾರೆ ಕಲಾಪ ಆರಂಭಕ್ಕೂ ಮುನ್ನ. ಆಗ ವಿಪರ್ಯಾಸ ದುರಂತ ಏನಂತೀರೋ ಬಹುತೇಕ ಎಲ್ಲ ಸಚಿವರು ಗೈರಾಗಿದ್ರು. ಕಲಾಪ ನಡೆಯುವ ಟೈಮ್ನಲ್ಲಿ ಸಚಿವರು ಉಪಸ್ಥಿತರಿರಬೇಕು, ತಮಗೆ ಎದುರಾಗುವ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಹೌಸ್ ಮೂಲಕ ಇಡೀ ರಾಜ್ಯದ ಜನರಿಗೆ ಉತ್ತರವನ್ನ ನೀಡಬೇಕು. ಆದ್ರೆ ಉತ್ತರ ಕೊಡುವ ಸಚಿವರೇ ಇಲ್ಲ, ಸಚಿವರು ಗೈರಾಗಿದ್ರು. ಹಾಗಿದ್ರೆ ಯಾವ ಸಚಿವರು ಗೈರಾಗಿದ್ರು ಅಂತ ನೋಡೋಣ. ಆಮೇಲೆ ಯುಟಿ ಖಾದರ್ ಹೇಗೆ ಅಟೆಂಡೆನ್ಸ್ ಅನ್ನ ತಗೊಂಡ್ರು ಅಂತಾನು ನೋಡೋಣ.